ನೇತೃತ್ವದೊಳಗೆ ಇಂಚಲದ ಪೂಜ್ಯ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳನ್ನು ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ಕರೆಸಿ ಒಟ್ಟು ಅವರ ಮುಖೇನ ಒಂದು ಜ್ಞಾನಾಮೃತವನ್ನು ನಮ್ಮ ಊರಿನ ಜನತೆಗೆ ಉಣಬಡಿಸುವಂಥ ಒಂದು ಪರಂಪರೆ, ಒಂದು ಪರಂಪರೆಯನ್ನು ಹಾಕಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಣೆ ಮಾಡ್ತಾರೆ. ಇವತ್ತು 30ನೇ ತಾರೀಕು ಅಂತಂದರೆ ಇವತ್ತು ಅಂದರೆ ವಿಶೇಷವಾಗಿ ಬಸವ ಜಯಂತಿಯ ಪ್ರಯುಕ್ತವಾಗಿರಿ ಅಭಿನಯ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಬೆಟಗೇರಿಗೆ ಕರೆಸಬೇಕು ಅನ್ನುವಂಥ ಅಪೇಕ್ಷೆ ನಮ್ಮೂರಿನ ಎಲ್ಲ ಗ್ರಾಮದ ಹಿರಿಯರಿಗೆ ಭಾಳ ಇತ್ತು ರೀ. ಆದರೆ ಬಸವ ಜಯಂತಿ ಅಂದರೆ ಅಕ್ಷಯ ತೃತೀಯ ಆವಾಗ ಅಂತಂದ್ರೆ ವಿಶೇಷವಾಗಿ ಸ್ವಾಮೀಜಿಯವರು ಎಲ್ಲ ಕಡೆ ಒಂದು ಕಾರ್ಯಕ್ರಮಗಳು ಇರೋದರಿಂದ ಬರಲಿಕ್ಕೆ ಆಗದೇ ಹೋದರು ಕೂಡ ರೀ. ಅವ್ರದ್ದೊಂದು ಏನು ತತ್ವ ಸ್ಥಾವರ ಕಳೆಯುಂಟು ಜಂಗಮ ಕಳೆವಿಲ್ಲ ಅನ್ನುವಂಥ ಒಂದು ತತ್ವ ತಾವೆಲ್ಲ ಹೇಳಿ ಅಂತ ಸರ್. ವಿದ್ವನ್ಮಣಿಗಳ ಅಂತ ಪೂಜ್ಯರು ಮೊದಲು ಅವರು ಸರ್ ಆಂಗ್ಲ ಭಾಷಾ ಒಂದು ಪ್ರಾಧ್ಯಾಪಕರು ರೀ. ಅಂಥವರು ಈಗ ಸನ್ಯಾಸತ್ವವನ್ನು ತಗೊಂಡು ಬಸವ ತತ್ವವನ್ನೇ ತಮ್ಮ ಉಸಿರನ್ನಾಗಿರಿಸಿಕೊಂಡು ರೀ. ಅಂದರೆ ಲೋಕ ಕಲ್ಯಾಣವನ್ನು ಹೆಂಗೆ ಮಾಡಬೇಕು ಅಂತಂತ ನೀವು ಹೇಳಿದ್ರಲ್ಲ ಸರ್. ವಿಶೇಷವಾಗಿ ಬಡ ಮಕ್ಕಳಿಗೆ, ಅದರಲ್ಲೂ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಟ್ಟು ಅವರನ್ನು ಶಿಕ್ಷಣವೇತ್ತರನ್ನಾಗಿ ಮಾಡಿ ಅವರಿಗೊಂದು ಭವಿಷ್ಯವನ್ನು ಕೊಡುವ ಸಲುವಾಗಿ ಅವರು ಹೇಳಿದ್ರೆ ಸ್ಥಾವರಕ್ಕೆ ಅಳಿವುಂಟು ಅಂತೇಳಿ ತಮ್ಮ ಕೊಪ್ಪಳದ ಒಂದು ದೊಡ್ಡ ಸುಕ್ಷೇತ್ರದೊಳಗೆ ತಮ್ಮ ಮಠದ ಪರಿಧಿಯೊಳಗೆ ತಾವೆಲ್ಲ ನೋಡಿರಿ ಸರ್. ಕಲ್ಲಿನಿಂದ ಆವರ್ತವ ಅಂತ ಒಂದು ಕೊಪ್ಪಳದ ಮಠ ರೀ. ಆ ಮಠದನ್ನು ಮತ್ತೊಂದು ನವೀಕರಣ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸರ್ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಟ್ಟು ಅವರಿವರನ್ನು ಬೇಡ ಸರ್. ಬಡವ ಶ್ರೀಮಂತ ಅನ್ನುವಂಥ ಭೇದ ಇಲ್ಲದೆ, ದಡ್ಡ ಜಾಣ ಅನ್ನುವಂಥ ಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೊಂದು ಉಚಿತ ಒಂದು ಪ್ರಸಾದ ನಿಲಯ ಮತ್ತು ಉಚಿತ ಶಿಕ್ಷಣವನ್ನು ಕೊಡುವಂಥ ಧ್ಯೇಯವನ್ನು ಇಟ್ಟುಕೊಂಡು ಸರ್ ಆ ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡುವುದಕ್ಕಿಂತ ಪೂರ್ವರೇ ಶ್ರೀಗಳ ಒಂದು ಸದುದ್ದೇಶ ಅಂದರೆ ಸರ್, ನಾನು ಸುಮಾರು 100 ಹಳ್ಳಿಗಳಿಗೆ ಈ ಜ್ಞಾನಾಮೃತವನ್ನು ಅಂದರೆ ಬಸವ ತತ್ವವನ್ನು ಪ್ರಚಾರ ಮಾಡಬೇಕು. ಅಂದರೆ ಈ ಕಟ್ಟಡಕ್ಕೆ ಜೀವನ ಆಗಿಲ್ಲ ರೀ. ಅದಕ್ಕೆ ಈ ಜ್ಞಾನಾಮೃತವನ್ನು ಒಂದು ಜ್ಞಾನಗಂಗೆ ಹರಿದಂಗೆ ಹೆಂಗೆ ಹೋಗ್ತದೆ ಸರ್, ಹಂಗೆ ಸುಮಾರು 100 ಹಳ್ಳಿಗಳಿಗೆ ನಾನು ಮೊದಲದನ್ನು ಪ್ರಚಾರ ಮಾಡಿ ಆ ಮೂಲಕವಾಗಿ ಕಟ್ಟಡಕ್ಕೊಂಥರ ಜೀವ ತುಂಬಿ ಅಲ್ಲಿ ಒಂದೊಂದು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ವಿಕಲ್ಪನೆ ಇಟ್ಟುಕೊಂಡು ಅವರು ಏನು ಮಾಡಿದ್ದಾರೆ ಅಂದರೆ ಸರ್, ನಮ್ಮೂರಿನ ಹಿರಿಯರ ಒಂದು ಅಪೇಕ್ಷೆಯನ್ನು ತಣಿಸುವುದಕ್ಕಾಗಿ ಬಸವ ಜಯಂತಿಗೆ ನನಗೆ ಬರೋಕ್ಕೆ ಆಗದೇ ಹೋದರೂ ಕೂಡ ನಿಮ್ಮ ಊರಿಗೆ 30ನೇ ತಾರೀಕು 11 ಗಂಟೆಗೆ ಬರ್ತೇನೆ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟರೆ ಅದೇ